ಪ್ರಶ್ನೋತ್ತರ 10ನೇ ದಿವಸ. ಪ್ರಶ್ನೋತ್ತರ 10ನೇ ದಿವಸ. ಪ್ರಶ್ನೋತ್ತರ ಭಾಗವನ್ನು ನೀವು 10ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ. ದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮಪೂಜಾ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ ಮಹಾರಾಜರಿಗೆ, ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ದೀಕ್ಷಾ ಗುರು ಉಪದೇಶ ನಗರ ಅರದ್ಬಲಿ ಮಹಾರಾಜರಿಗೆ. ಇದಾದ ನಂತರ ಇನ್ನು ಕೇಳ್ರಪ್ಪ, ಡೈರೆಕ್ಟ್ ಇಲ್ಲಿ ನಾವು ದೊಡ್ಡ ಭಯ ಬಂದಿಲ್ಲ, ಇರಲಿ ಬಿಟ್ಟು ಅದು ಇನ್ನು ಅದೇ ವಿಷಯ ರಾಮಾಯಣ ಮಾಡೋಣ, ಹೋಗಲಿ ಅದು. ಈಗ ಡೈರೆಕ್ಟ್ ಶಾಸ್ತ್ರವನ್ನು ಪ್ರಾರಂಭ ಮಾಡೋಣ, ಯಾಕಂದ್ರೆ ಏನೇ ಪ್ರಶ್ನೋತ್ತರಗಳಿದ್ರೂ ಸಮಯ ಭಾಳ ಹಾಳಾಗ್ತದೆ. ಆದ್ದರಿಂದ ಈಗ ನೋಡಿ, ಶಾಸ್ತ್ರ ನಂಬರ್ ಎಷ್ಟಕ್ಕೆ ಬಂದಿತ್ತಪ್ಪ? ಹೌದು, 14ಕ್ಕೆ ಬಂದಿದೆ. 14ಕ್ಕೆ ಬಂದಿದೆ. ಅದರೊಳಗಡೆ 14ಕ್ಕೆ ಬಂದಿದೆ. ಅದರೊಳಗಡೆ ಉತ್ತರ ಪುರಾಣ ಶಾಸ್ತ್ರ ಇದೆಯಲ್ಲ, ಉತ್ತರ ಪುರಾಣ ಶಾಸ್ತ್ರವನ್ನು ರಚಿಸಿದಂತಹ ಆಚಾರ್ಯ ಭಗವಾನ್ ಗುಣಭದ್ರಾಚಾರ್ಯರು ರಚಿಸಿದಂಥ ಇನ್ನೊಂದು ಶಾಸ್ತ್ರ ಇದೆ. ಆ ಶಾಸ್ತ್ರದ ಹೆಸರಿದೆ ಜಿನದತ್ತ ಚರಿತ್ರೆ. ಅದರಲ್ಲಿ ಸರ್ಗ ನಂಬರ್ 1, ಶ್ಲೋಕ ನಂಬರ್ 55 ಮತ್ತು ಶ್ಲೋಕ ನಂಬರ್ 56. ಸರ್ಗ ನಂಬರ್ 1, ಶ್ಲೋಕ ನಂಬರ್ 55 ಮತ್ತು 56 ಅದರಲ್ಲಿ ಬರೀತಾರೆ. ಕೇಳ್ರಿ, ಆಚಾರ್ಯ ಭಗವಾನ್ ಏನು ಬರೀತಾರೆ ಕೇಳ್ರಿ. ಒಂದು ದಿನದ ಮಾತು. ಸೇಟಾಣಿ ಜಿವಂಜಸ ಸ್ನಾನ ಆದಿಗಳಿಂದ ಶುದ್ಧಳಾಗಿ ದಾಸ ದಾಸಿಯರ ಜೊತೆ ಬೆಳಿಗ್ಗೇನೆ ಜಿನ ಮಂದಿರದಲ್ಲಿ ಭಗವಾನ್ ಜಿನೇಂದ್ರರ ದರ್ಶನಕ್ಕೆ ಹೋದಳು. ಅಲ್ಲಿ ಹೋಗಿ ಅವಳು ಮೊದಲು ಜಿನದೇವರ 3 ಪ್ರದಕ್ಷಿಣೆ ಹಾಕಿದಳು ಮತ್ತು ಸ್ತುತಿಪೂರ್ವಕ ಭಗವಾನರ ಬಿಂಬಾಭಿಷೇಕ, ಬಿಂಬ ಅಂದರೆ ಮೂರ್ತಿ, ಬಿಂಬಾಭಿಷೇಕ ಮಾಡಿದಳು, ಪೂಜೆ ಮಾಡಿದಳು. ಮತ್ತು ಅವಳು ಮುನಿಗಳ ಸಭೆಯಲ್ಲಿ ಹೋದಳು. ಅಂದರೆ ಇದರಲ್ಲಿ ಸ್ಪಷ್ಟ ಬರೀತಾರೆ, ಏನು ಗೊತ್ತಾ? ಪ್ರಪ್ರಥಮವಾಗಿ ಜಿನೇಂದ್ರ ಭಗವಾನರ ಅಭಿಷೇಕ ಆಗುತ್ತೆ, ಆನಂತರ ಅಷ್ಟದ್ರವ್ಯಾರ್ಚನೆ ಆಗುತ್ತೆ. ಇದಂತೂ ನಿಮಗೆ ಕನ್ಫರ್ಮ್ ಆಯ್ತು. ಇನ್ನು ಅಂದರೆ ಅವಳು ಅದನ್ನು ಯಾರು ಮಾಡಿದ್ರು? ಜೀವಂಜಸ ಅಂತ ಹೇಳಿ. ಅದಾದ ನಂತರ ಇನ್ನು ನೋಡೋಣ ಮುಂದೆ. ಈಗ ಶಾಸ್ತ್ರ ನಂಬರ್ 15 ಕೊಡು. ಶಾಸ್ತ್ರ ನಂಬರ್ 15 ಶ್ರೀಪಾಲ ಚರಿತ್ರೆ ಅಂಥೇಳಿ ಶಾಸ್ತ್ರದ ಹೆಸರು. ಬರೆದಂಥವರು ಬೃಹನ್ ನೇಮಚಂದ್ರಾಚಾರ್ಯರು ರಚಿಸಿದಂಥ ಶಾಸ್ತ್ರ. ಶ್ಲೋಕ ನಂಬರ್ 80 ಅದರಲ್ಲಿ, ಸರ್ಗ ನಂಬರ್ 2 ಅಲ್ಲಿ. ಇದರ ಆನಂತರ ಒಂದು ದಿನ ಗುಣವತಿಯಾದ ಆ ಮೈನಾ ಸುಂದರಿ ಕೋಟಿ ಸುಖಗಳನ್ನು ಕೊಡುವಂಥ ಜಿನೇಂದ್ರ ಭಗವಾನರ ಪಂಚಧಾರ ಅರ್ಥಾತ್ ಪಂಚಾಮೃತ ಅಭಿಷೇಕ ಮಾಡಿದಳು. ಅರ್ಥ ಆಯ್ತು? ಇದು ಎಲ್ಲಿ ಯಾರು ಬರೆದಿದ್ದಾರೆ? ಬೃಹನ್ ನೇಮಿಚಂದ್ರರು ರಚಿಸಿದಂಥ ಶಾಸ್ತ್ರ. ಶ್ಲೋಕ ನಂಬರ್ 80 ಮತ್ತು ಸರ್ಗ ನಂಬರ್ 2 ಒಳಗಡೆ ಈ ವಿಷಯ ಇದೆ. ಅಂದರೆ ಮೈನಾ ಸುಂದರಿ ಏನು ನಿಮ್ಮ ಬರ್ತಾಳ ಅಂದರೆ ಆ ಗಂಡನದ್ದು ಮತ್ತು 700 ಜನ ಕುಷ್ಠ ರೋಗಿಗಳನ್ನ ನಿವಾರಣೆ ಮಾಡಿದ್ರು ನೋಡಿ. ಮೈನಾ ಸುಂದರಿನೇ ಗಂಧೋದಕಕ್ಕೆ ದ್ವಾರ ಕಿಯ ಕ್ಷಣಮೇ ಕೋಡು ನಿವಾರ. ಅರ್ಥ ಆಯ್ತು? ಇನ್ನು ಶಾಸ್ತ್ರ ನಂಬರ್ 16ಕ್ಕೆ ಬಂತು. ಈಗ ಶಾಸ್ತ್ರ ನಂಬರ್ ಎಷ್ಟೀಗ? 16. ಇನ್ನು ನೋಡ್ರಿ, ಶಾಸ್ತ್ರ ನಂಬರ್ 16 ಒಳಗಡೆ ಗೌತಮ ಚರಿತ್ರೆ. ಶಾಸ್ತ್ರದ ಹೆಸರು ಗೌತಮ ಚರಿತ್ರೆ. ಸರ್ಗ ನಂಬರ್ 3, ಶ್ಲೋಕ ನಂಬರ್ 16 ಮತ್ತು 17. ಇಲ್ಲಿ ಒಬ್ಬರು ಮುನಿರಾಜರು 3 ಜನ ಕನ್ಯೆಯರಿಗೆ ಉಪದೇಶ ಕೊಡ್ತಾರೆ. ಅಂದರೆ ಅವರು ನೋಂಪಿ ತಗೊಳ್ಳೋದಕ್ಕೆ ಬಂದಿದ್ದಾರೆ ಕನ್ಯೆಯರು, ಅವರಿಗೆ ಉಪದೇಶ ಕೊಡ್ತಾರೆ. ಮಕ್ಕಳೇ, ಪಾಪಗಳ ನಾಶ ಮಾಡಲು ಮೊದಲೇ ಶ್ರೀ ವರ್ಧಮಾನ ಸ್ವಾಮಿಗಳ ಮೂರ್ತಿಯ ಸ್ಥಾಪನೆ ಮಾಡಿ ಇಕ್ಷುರಸ, ತುಪ್ಪ, ಹಾಲು, ಮೊಸರು ಮತ್ತು ಜಲಗಳಿಂದ ತುಂಬಿದ ಕುಂಭಗಳಿಂದ ಕಳಸಗಳಿಂದ ಅಭಿಷೇಕ ಮಾಡಬೇಕು. ನಂತರ ಮನ ವಚನ ಕಾಯ ಸ್ಥಿರ ಮಾಡಿ ಜಲಚಂದನಾದಿ 8 ದ್ರವ್ಯಗಳಿಂದ ಭಗವಾನ್ ವರ್ಧಮಾನ ಸ್ವಾಮಿಗಳ ಪೂಜೆ ಮಾಡಬೇಕು. ಈ 3 ಕನ್ಯೆಯರಲ್ಲಿ ಒಂದು ಕನ್ಯೆಯ ಜೀವ, ಅಂದರೆ ಅವರು ಹೆಂಗೆ ಮುನಿಗಳು ಹೇಳಿದ್ರು ಹಾಗೆ ಮಾಡಿದ್ರು. ಅವರು ಆ ಕನ್ಯೆಯರು 3 ಜನ ಅಭಿಷೇಕ ಮಾಡ್ರು, ಪೂಜೆ ಮಾಡ್ರು ಭಗವಾನರದ್ದು. ಆ 3 ಜನ ಕನ್ಯೆಯರಿದ್ರಲ್ಲ, ಅದರಲ್ಲಿ ಒಂದು ಕನ್ಯೆಯ ಜೀವ ಕೊನೆಯಲ್ಲಿ ಇಂದ್ರಭೂತಿ ಗೌತಮ ಗಣಧರ ಮಹಾನ್ ಪುಣ್ಯ ಪದವಿಯನ್ನು ಪಡೆಯಿತು. ಅಂದರೆ ಭಗವಾನ್ ಮಹಾವೀರರ ಸಮೋಷಣದಲ್ಲಿ ಏನಾಯಿತು? ಇಂದ್ರಭೂತಿ ಗೌತಮ ಗಣಧರ ಏನಾಯಿತು? ಮಹಾನ್ ಪದವಿಯನ್ನು ಇಂದ್ರಭೂತಿ ಗೌತಮ ಗಣಧರ ಅಂದರೆ ಪ್ರಥಮ ಗಣಧರ ಪದವಿಯನ್ನು ಪಡೆಯಿತು ಅದರೊಳಗೆ. ಆಯಿತು? ಹಂಗಂಥೇಳಿ ಗೌತಮ ಚರಿತ್ರೆ ಒಳಗಡೆ ಇದೆ. ಅದಾದ ನಂತರ ಇನ್ನು ಮುನ್ನೋಣ. ಶಾಸ್ತ್ರ ನಂಬರ್ 17 ಗುಡ್. ಷಟ್ ಕರ್ಮೋಪದೇಶ ರತ್ನಮಾಲ ಅಂಥೇಳಿ ಶಾಸ್ತ್ರ ಇದೆ.
ಆ ಶಾಸ್ತ್ರವನ್ನು ಬರೆದವರು ಆಚಾರ್ಯ ಸಕಲಭೂಷಣ ಮುನಿ ಮಹಾರಾಜರು. ಅವ್ರು ಬರೀತಾರೆ ಕೇಳಿ. ಆ ಸತಿ ರಾಣಿಯು ಹೀಗೆ ನಿಶ್ಚಯ ಮಾಡಿ 7 ದಿನಗಳವರೆಗೆ 3 ಸಮಯ ಭಗವಾನರ ಅಭಿಷೇಕ ಮಾಡಿದಳು. ಅಂದರೆ ಒಂದು ದಿನಕ್ಕೆ 3 ಸರ್ತಿ ತ್ರಿಕಾಲ ಭಗವಾನರ ಅಭಿಷೇಕ ಮಾಡಿದ್ಲು. ಮತ್ತು ಚಂದನ, ಅಗರು, ಕರ್ಪೂರ ಆದಿ ಸುಗಂಧಿತ ದ್ರವ್ಯಗಳಿಂದ ಭಗವಾನರ ಪೂಜೆ ಮಾಡಿದಳು. ಅರ್ಥ ಆಯ್ತು? ಇದು ಯಾವುದು? ಷಟ್ ಕರ್ಮೋಪದೇಶ ರತ್ನಮಾಲ ಶಾಸ್ತ್ರದ್ದು. ಇನ್ನು ಅದಾದ ನಂತರ ಮುಂದಿನ ಶಾಸ್ತ್ರ ನಂಬರ್ ಗುಡ್ 18 ನಂಬರ್. ಇನ್ನು 18 ನಂಬರ್ ಜಿನ್ವಾಣಿ ಇರಲಿ. ಜಿನ್ವಾಣಿ ಸಂಗ್ರಹದಲ್ಲಿ ನಂಬರ್ 18 ಕೇಳ್ತಾ ಇದ್ದೀರಿ ನೀವೀಗ. ಜಿನ್ವಾಣಿ ಜಿನ್ವಾಣಿ ಸಂಗ್ರಹದಲ್ಲಿ ದಶಲಕ್ಷಣ ವ್ರತದ ಕಥೆಯನ್ನು ಮುನಿ ಮಹಾರಾಜರು ಹೇಳ್ತಾರೆ. ದಶಲಕ್ಷಣ ಪರ್ವದ ವ್ರತದ ಕಥೆಯನ್ನು ಒಬ್ಬರು ಮುನಿ ಮಹಾರಾಜರು ಹೇಳ್ತಾರೆ. 4 ಜನ ಕನ್ಯೆಯರಿಗೆ ಹೇಳ್ತಾರೆ ಅದನ್ನು. ಆ ವ್ರತದ ನಿಯಮಗಳನ್ನು ಹೇಳ್ತಾರೆ, ಏನೇನು ಮಾಡಬೇಕು ಅಂತೇಳಿ. ಆವಾಗ ಅವ್ರು ಹೇಳ್ತಾರೆ, ಉಪವಾಸದ ದಿನ ಅಭಿಷೇಕ ಪೂಜೆ ಮಾಡಬೇಕು. ಅಂದರೆ ಜಿನೇಂದ್ರ ಭಗವಾನರ ಅಭಿಷೇಕ ಮತ್ತು ಪೂಜೆಯನ್ನು ಉಪವಾಸ ದಿನ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ 4 ಜನ ಕನ್ಯೆಯರಿಗೆ ಒಬ್ಬರು ಮುನಿರಾಜರು ಉಪದೇಶ ಕೊಡ್ತಾರೆ ಆ ಶಾಸ್ತ್ರದಲ್ಲಿ. ಅರ್ಥ ಆಯ್ತು ನಿಮಗೆ? ಅದಾದ ನಂತರ ಇನ್ನು ಮುಂದೆ ಶಾಸ್ತ್ರ ನಂಬರ್ 19 ಸುಗಂಧ ದಶಮಿ ವ್ರತ ನಡೀತಾ ಹೇಳ್ರಿ. ಸುಗಂಧ ದಶಮಿ ವ್ರತ ಅರ್ಥ ಆಯ್ತು? ಇದು ಶಾಸ್ತ್ರ ಯಾವುದು? ಸುಗಂಧ ದಶಮಿ ವ್ರತದಲ್ಲಿ ಇಲ್ಲಿ ಕೂಡ ಒಬ್ಬರು ಮುನಿರಾಜರು ಉಪದೇಶ ಕೊಡ್ತಾರೆ. ಹೇ ಮಗಳೇ, ಭಾದ್ರಪದ ಶುಕ್ಲ ದಶಮಿಯ ದಿನ ಉಪವಾಸ ಮಾಡು ಮತ್ತು ಜಿನೇಂದ್ರ ಭಗವಾನರ ಅಭಿಷೇಕ ಪೂಜೆ ಮಾಡು, ಇದರಿಂದ ಅಶುಭ ಕರ್ಮದ ನಾಶ ಆಗುತ್ತದೆ. ಹಾಗಂತ ಹೇಳಿ ಸುಗಂಧ ದಶಮಿ ವ್ರತದ ಕಥೆಯಲ್ಲಿ ಒಬ್ಬರು ಮುನಿರಾಜರು ಇಲ್ಲಿ ಏನು ಮಾಡ್ತಾರೆ? ಒಬ್ಬಳು ಕನ್ಯೆಗೆ ಉಪದೇಶವನ್ನು ಕೊಡ್ತಾರೆ. ಅರ್ಥ ಆಯ್ತು ನಿಮಗೆ? ಇದು ಇಷ್ಟ ಆಯಿತು. ಇನ್ನು ಮುಂದೆ ಶಾಸ್ತ್ರ ನಂಬರ್ ಗುಡ್. ಶಾಸ್ತ್ರ ನಂಬರ್ 20. ಶಾಸ್ತ್ರದ ಹೆಸರು ವ್ರತ ಕಥಾಕೋಶ. ಅಂದರೆ ವ್ರತಗಳ ಕಥಾಕೋಶ. ಬೇರೆ ಬೇರೆ ಸಾಕಷ್ಟು ವ್ರತಗಳಿದ್ದಾವೆ ಅದರಲ್ಲಿ. ವ್ರತ ಕಥಾಕೋಶ. ಮುನಿರಾಜರು ಕನ್ಯೆಗೆ ವ್ರತದ ವಿಧಿಗಳನ್ನು ಹೇಳ್ತಾರೆ. ಮಗಳೇ, ಶ್ರಾವಣ ಶುಕ್ಲ ಸಪ್ತಮಿಗೆ ಉಪವಾಸ ಮಾಡಬೇಕು. ಆ ದಿನ ಭಗವಾನರ ಅಭಿಷೇಕ ಮಾಡಿ ಅಷ್ಟದ್ರವ್ಯಗಳಿಂದ ಪೂಜೆ ಮಾಡಬೇಕು. ಹಾಗಂತ ಹೇಳಿ ವ್ರತ ಕಥಾಕೋಶದಲ್ಲಿ ಒಬ್ಬರು ಮುನಿರಾಜರು ಕನ್ಯೆಗೆ ವ್ರತದ ವಿಧಿಗಳನ್ನು ಹೇಳ್ತಾರೆ, ಏನೇನು ಮಾಡಬೇಕು ಅಂತ. ನೋಡ್ರಿ, ಇದರಲ್ಲೆಲ್ಲ ವಿಚಾರ ಮಾಡೋಕ್ಕೆ ಹೋದರೆ ಅಭಿಷೇಕ ಇಲ್ಲದೇನೆ ಅಷ್ಟದ್ರವ್ಯಾರ್ಚನೆ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಶಾಸ್ತ್ರದಲ್ಲೇ ಇಲ್ಲ. ಇದು ಸುಮ್ಮನೆ ಈಗೆಲ್ಲನೂ ಹಿಂಗೆ ಮಾಡ್ತಾರೆ ಅಷ್ಟೇ. ಅನ್ಯಾಯ ಇದೆ ಇದು ಸಮಾಜದ ಮೇಲೆ, ಶಾಸ್ತ್ರದ ಮೇಲೆ. ಇದು ಸುಳ್ಳಿದೆಯಪ್ಪ. ಈಗ ನಿಮಗೆ ಈ ಶಾಸ್ತ್ರಗಳನ್ನೆಲ್ಲ ನೋಡೋತ್ತಿಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದಾದ ನಂತರ ಶಾಸ್ತ್ರ ನಂಬರ್ ಗುಡ್. ಶಾಸ್ತ್ರ ನಂಬರ್ 21. ಈಗ ಅಂದರೆ ವಿರಾಜಮಾನ ಇದ್ದಾರಲ್ಲ ಪೂಜ್ಯ ಗಣನಿ ಆರಿಕಾ ಜ್ಞಾನಮತಿ ಮಾತಾಜಿ ಅವರು, ಹಸ್ತಿನಾಪುರ, ನೀವೆಲ್ಲ ನೋಡಿದ್ದೀರಿ, ಎಲ್ಲ ನೋಡಿದ್ದೀರಿ, ನಿಮ್ಗೆ ಗೊತ್ತಿದೆ. ಅವರು ಬರೆದಿರೋಂಥ ಒಂದು ಶಾಸ್ತ್ರ ಇದೆ ಹಿಂದಿಯಲ್ಲಿ, ಮೇರೆ ಸ್ಮೃತಿಯ, ಅಂದರೆ ನನ್ನ ನೆನಪುಗಳು. ಅದು ಕನ್ನಡದಲ್ಲಿ ಪುಸ್ತಕ ಇದೆ, ಅದು ಇಲ್ಲೇ ಇದೆ ನೋಡ್ರಿ, ಅದು ಇದೆ, ಕೊಡ್ತೀನಿ. ನನ್ನ ನೆನಪುಗಳು ಶಾಸ್ತ್ರದ ಹೆಸರು. ಬರೆದಿರೋರು ಜ್ಞಾನಮತಿ ಮಾತಾಜಿಯವರು. ಅವರ ಜೀವನದಲ್ಲಿ ಏನೇನು ಘಟನೆ ನಡೆದಿದೆ ಅದರಲ್ಲೆಲ್ಲ ಬರೆದಿದ್ದಾರೆ ಅವರು. ಅರ್ಥ ಆಯಿತು? ಅದರಲ್ಲಿ ಒಂದು ವಿಷಯ ಬರೆದಿದ್ದಾರೆ ಕೇಳಿ. ತಾರೀಖು 8 12ನೇ ತಿಂಗಳು, ಅಂದರೆ ಡಿಸೆಂಬರ್ 1974ರಲ್ಲಿ. ಇರಲಿ, ಇನ್ನು ಕೇಳಿ. ಜ್ಞಾನಮತಿ ಮಾತಾಜಿಯವರು ಹೇಳ್ತಾ ಇದ್ದಾರೆ, ತಾರೀಖು 8 ಡಿಸೆಂಬರ್ 1974ರಲ್ಲಿ ಆಚಾರ್ಯ ಶ್ರೀ ಧರ್ಮಸಾಗರ ಮುನಿ ಮಹಾರಾಜರು, ಅವ್ರದ್ದು ಸಂಘ ಇತ್ತು ಅವಾಗ, 2 ಜನ ಬ್ರಹ್ಮಚಾರಿಣಿಯರಿಗೆ ದೀಕ್ಷೆ ಕೊಡೋದಕ್ಕಿಂತ ಮೊದಲು, ದೀಕ್ಷೆ ಕೊಡೋದಕ್ಕೆ ಏರ್ಪಾಡು ಮಾಡೋರು, ಕೊಡೋದಕ್ಕಿಂತ ಮೊದಲು ದರ್ಯಾಗಂಜ್ ಅಂತ ಊರಿದೆ, ಅಲ್ಲಿ ಅವರಿಗೆ ಅಭಿಷೇಕ ಪೂರ್ವಕವಾಗಿ ದೀಕ್ಷೆ, ಅಂದರೆ ಫಸ್ಟಿಗೆ ಬ್ರಹ್ಮಚಾರಿಣಿಯರು ಭಗವಾನರ ಅಭಿಷೇಕ ಮಾಡಬೇಕು, ಆಮೇಲೆ ಅವರಿಗೆ ದೀಕ್ಷೆ ಕೊಡಬೇಕು. ಹಾಗೆ ನಮ್ಮ ಎಲ್ಲ ಸಂಘದಲ್ಲೂ ಹಾಗೇನು ನಿಯಮ ಇದೆ. ಬ್ರಹ್ಮಚಾರಿಣಿ ಇರಲಿ ಪ್ರಪ್ರಥಮವಾಗಿ ಅವ್ರು ಜಿನೇಂದ್ರ ಭಗವಾನರ ಅಭಿಷೇಕ ಮಾಡಬೇಕು, ಆ ನಂತರನೇ ಅವ್ರಿಗೆ ದೀಕ್ಷೆ ಆಗುತ್ತೆ. ಆ ರೀತಿ ನಮ್ಮಲ್ಲಿ ನಿಯಮ ಇದೆ, ಅಂದರೆ ನಮ್ಮ ಸಂಘದ ನಿಯಮಗಳಿದಾವೆ. ಅದೇ ರೀತಿ ಅವ್ರು ಏನು ಮಾಡಿದರು, ಆವಾಗ ಅಭಿಷೇಕ ಮಾಡೋದಕ್ಕೆ ಏರ್ಪಾಡು ಮಾಡಿದರು. ಊರಿನ ಕೆಲವು ಮನುಷ್ಯರು ಬಾಲಕಿಯರು ಜಿನ ಪ್ರತಿಮೆಯನ್ನು ಮುಟ್ಟಬಾರ್ದು ಅಂಥೇಳಿ ಅಲ್ಲಿ ಅದನ್ನು ನಿಷೇಧ ಮಾಡಿದ್ರು. ಆವಾಗ ಆಚಾರ್ಯ ಧರ್ಮಸಾಗರ್ ಹೇಳಿದ್ರು, ನಮ್ಮ ಸಂಘದಲ್ಲೇ ಸಂಘದ ಅವ್ರದ್ದು ಚೈತ್ಯಾಲಯ ಇತ್ತು, ಸಂಘದೊಳಗಡೆ ಮೂರ್ತಿಗಳಿತ್ತು, ಅದಕ್ಕೇನೆ ಮಾಡ್ತಾರೆ, ನಿಮ್ಮ ಮೂರ್ತಿಗಳಿಗೆ ಏನು ಮಾಡಲ್ಲ,
ಅಂತಂದ್ರು. ನೀವು ಅಕಸ್ಮಾತ್ ಅದಕ್ಕೂ ಏನಾದ್ರು ವಿರೋಧ ಮಾಡಿದ್ರೆ ನಾವಿಲ್ಲಿಂದ ವಿಹಾರ ಮಾಡ್ತೀವಿ, ಮುಂದೆ ಹೋಗ್ತಾ ಹೋಗ್ತಾನೆ ದಾರಿಯಲ್ಲಿ ಎಲ್ಲರೂ ದೊಡ್ಡ ಕಾಡು ಒಳಗಡೆ ಅವರಿಗೆ ನಾನು ದೀಕ್ಷೆ ಕೊಡ್ತೀನಿ, ಆದರೆ ಅಭಿಷೇಕ ಇಲ್ಲದೇನೆ ನಾನು ಅವರಿಗೆ ದೀಕ್ಷೆ ಕೊಡೋದಿಲ್ಲ ಅಂತ ಆಚಾರ್ಯ ಭಗವಾನ್ ಧರ್ಮಸಾಗರ ಮಹಾರಾಜರು ಸ್ಪಷ್ಟವಾಗಿ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾರಿಗೆ? ಮನುಷ್ಯರಿಗೆ. ಆ ಉತ್ತರ ಕೊಟ್ಟ ನಂತರ ಅಲ್ಲಿ ಸುಮ್ಮನಾದರೂ ಮತ್ತು ದೀಕ್ಷೆ ಆಯಿತು, ಆ ವಿಷಯ ಬೇರೆ. ಆದರೆ ಕೂಡ ಅಂದರೆ ವಿರೋಧ ಮಾಡೋರಿಗೂ ಕೂಡ ಯಾರಿಗೂ ನಮ್ಮ ಆಚಾರ್ಯರು ಹಿಂದೆ ಅಂದರೆ ಯಾರು ಸಮ್ಯಕ್ ಆಚರಣೆ ಮಾಡ್ತಾರೆ ಅವ್ರು ಯಾರೂ ತಲೆ ಬಗ್ಸಿಲ್ಲ. ಅರ್ಥ ಆಯಿತು? ಯಾರು ಮನುಷ್ಯರು ವಿರೋಧ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಶಾಸ್ತ್ರ ಬಿಡೋದಕ್ಕೆ ಬರಲ್ಲ. ಗೊತ್ತಾಯ್ತಲ್ಲ ಇದು ನಿಮಗೆ? ಇದು ಅದಾದ ನಂತರ ಇನ್ನು ಶಾಸ್ತ್ರ ನಂಬರ್ 22. ಅದರೊಳಗಡೆ ಮತ್ತೆ ಅದೇ ಶಾಸ್ತ್ರ ಮೇರೆ ಸ್ಮೃತಿಯ ಅಂದರೆ ಜ್ಞಾನಮತಿ ಮಾತಾಜಿಯವರು ಬರೆದಿರೋಂಥದ್ದು. ಅದು ಕನ್ನಡದಲ್ಲಿದೆ, ನನ್ನ ನೆನಪುಗಳು. ಆ ಶಾಸ್ತ್ರದ ಪ್ರಕರಣದಲ್ಲಿ ಸ್ತ್ರೀ ಅಭಿಷೇಕದ ಬಗ್ಗೆ ಮಾತಾಜಿಯವರು ಕೊಟ್ಟಿದ್ದಾರೆ 404 ಪೇಜ್ ನಂಬರ್. ಶಾಸ್ತ್ರಗಳು ಬೇಕಾದ್ರೆ ಎಲ್ಲ ಇಲ್ಲೇ ಇದ್ದಾವೆ. ಈಗ ಅದನ್ನು ನೀವು ನೋಡ್ಬೋದು. ಸಂಪೂರ್ಣ ಶಾಸ್ತ್ರಗಳು ಎಲ್ಲ ಇಲ್ಲೇ ಇದ್ದಾವೆ, ನೀವು ಯಾವುದು ಬೇಕಾದ್ರೂ ನೋಡ್ಬೋದು. 404 ನಂಬರ್ನಲ್ಲಿ. ಇನ್ನು ಮುಂದೆ ಶಾಸ್ತ್ರ ನಂಬರ್ 23 ಮತ್ತೆ ಅದೇ ಶಾಸ್ತ್ರ ಮೇರೆ ಸ್ಮೃತಿಯ. ಕನ್ನಡದಲ್ಲಿ ಅದನ್ನು ನನ್ನ ನೆನಪುಗಳು ಅಂತ ಬರೆದಿದ್ದಾರೆ ಜ್ಞಾನಮತಿ ಮಾತಾಜಿಯವರು. ಆಚಾರ್ಯ ಶ್ರೀ ಮಹಾವೀರ್ ಕೀರ್ತಿ ಮಹಾರಾಜರು ಹೇಳ್ತಿದ್ರು, ತೀರ್ಥಂಕರರಂಥ ಮಹಾಪುರುಷರಿಗೆ ಜನ್ಮ ಕೊಡುವ ಸೌಭಾಗ್ಯವು ಮಹಿಳೆಯರಿಗೆ ಸಿಕ್ಕಿದೆ. ಜಿನ ಶಿಶುವನ್ನು ಮೊದಲು ಸ್ಪರ್ಶ ಮಾಡುವ ಎತ್ತಿಕೊಳ್ಳುವ ಸೌಭಾಗ್ಯವೂ ಕೂಡ ಶಚಿ ಇಂದ್ರಾಣಿಯರಿಗೆ ಸಿಕ್ಕಿದೆ. ಹಾಗೆ ಜಿನ ಪ್ರತಿಮೆಗೆ ಅಭಿಷೇಕ ಮಾಡುವ ಸೌಭಾಗ್ಯವೂ ಸಹ ಪತಿವ್ರತೆ ಅಥವಾ ಬ್ರಹ್ಮಚಾರಿಣಿ ಮಹಿಳೆಯರಿಗೆ ಸಲ್ಲಬೇಕು ಅಂತ ಹೇಳಿದ್ದಾರೆ. ಇದು ಲಿಪಿಬದ್ಧ ಆಗಿದೆ ಪುಟ ನಂಬರ್ 405. ಮೇರೆ ಸ್ಮೃತಿಯ ಅಥವಾ ಅದು ಮೇರೆ ಸ್ಮೃತಿಯದಲ್ಲಿ ನಂಬರ್ ಚೇಂಜ್ ಆಗುತ್ತೆ. ಇದು ನನ್ನ ನೆನಪುಗಳು ಕನ್ನಡದೊಳಗಡೆ ಪುಸ್ತಕ ಇಲ್ಲೇ ಇದೆ. ಅದಾದ ನಂತರ ಇನ್ನು ಶಾಸ್ತ್ರ ನಂಬರ್ 24. ಅದರೊಳಗಡೆ ಮತ್ತೆ ಅದೇ ಶಾಸ್ತ್ರ ಮೇರೆ ಸ್ಮೃತಿಯ ಅಂದರೆ ಕನ್ನಡದೊಳಗಡೆ ಅದು ನನ್ನ ನೆನಪುಗಳು. ಬರೆದಿರೋರು ಗಣನಿ ಆರಿಕಾ ಜ್ಞಾನಮತಿ ಮಾತಾಜಿ. ಜ್ಞಾನಮತಿ ಮಾತಾಜಿಯವರು ಬರೀತಾರೆ. ಅವರು ಎಲ್ಲಿ ಬರೀತಾರೆ ಅಂದರೆ ಪುಟ ನಂಬರ್ 598 ಅದರಲ್ಲಿ ಬರೀತಾರೆ, ಅಂತರ್ಜಾತಿ ವಿಜಾತಿ ಮತ್ತು ವಿಧವಾ ವಿವಾಹವಾದವರಿಗೆ. ಅಂದರೆ ಅಂತರ್ಜಾತಿ ಅಂದರೆ ಬೇರೆ ಜಾತಿ ಅಲ್ಲ, ಅಂದರೆ ಇದ್ರೊಳಗಡೆ ಬೇರೆ ಜಾತಿ. ವಿಜಾತಿ ಅಂದರೆ ಅನ್ಯ ಜಾತಿ. ಮತ್ತು ವಿಧವಾ ವಿವಾಹ ಅಂದರೆ ಯಾರ್ದಾರು ಗಂಡ ಸತ್ತೋಗಿರ್ತಾರೆ ಮತ್ತು ಅವ್ರಿಗೆ ಮತ್ತೆ ಇನ್ನೊಂದ್ಸಲ ಹೆಣ್ಣಿಗೆ ಮದುವೆ ಮಾಡಿರ್ತಾರೆ ಅಂತ ವಿಧವಾ ವಿವಾಹ ಆದವರಿಗೆ ಅಭಿಷೇಕ ಮಾಡಲು ಅಧಿಕಾರ ಇಲ್ಲ. ಬಾಕಿಯವರಿಗೆ ಅಂದರೆ ಉಳಿದವರಿಗೆ ಶಾಂತಿಸಾಗರರ ಪರಂಪರೆಯಲ್ಲಿ ಅಂದರೆ ಆಚಾರ್ಯ ಭಗವಾನ್ ಶಾಂತಿಸಾಗರ ಮಹಾರಾಜರ ಪರಂಪರೆಯಲ್ಲಿ ಆಗಮದಂತೆ ಅಂದರೆ ಶಾಸ್ತ್ರದಂತೆ ಎಲ್ಲರಿಗೂ ಅವಕಾಶ ಇದೆ. ಹಾಗಂತೇಳಿ ಪುಟ ನಂಬರ್ 598ರಲ್ಲಿ ಬರೆದಿದ್ದಾರೆ. ಇನ್ನು ಈಗ ಶಾಸ್ತ್ರಗಳು ಎಷ್ಟಾದವು? 24 ಆದವು. ಈಗ 25ರಲ್ಲಿ ನಿಮ್ಗೆ ನಾನೇನು ಮಾಡ್ತೀನಿ ಅಂದರೆ ಯಾವ್ಯಾವ ಶಾಸ್ತ್ರದಲ್ಲಿ ಯಾವ್ಯಾವ ಸ್ತ್ರೀಯರು ಮಾಡಿದ್ದಾರೆ ಇದನ್ನು ಒಂಥರ ಶಾರ್ಟಾಗಿ ಕೊಟ್ಕೊಂಡು ಹೋಗ್ತೀನಿ. ಭಾಳ ಸ್ವಲ್ಪ ಸ್ಪೀಡಾಗಿ ಕೇಳ್ತಾ ಇರೋದ್ರಿಂದ ಜೈನ ಶಾಸ್ತ್ರಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸ್ತ್ರೀಯರು ಅಭಿಷೇಕ ಮಾಡಿದರು ಎಂಬುದರಿಗೆ ಇದು ಅಂದರೆ ಇದುವರೆಗೆ ಹೇಳ್ದನಲ್ಲ ಅದನ್ನ ಈಗ ಶಾರ್ಟಾಗಿ ಹೇಳ್ತೀನಿ ಅಷ್ಟೇ. ಅರ್ಥ ಆಯಿತು? ಕೇಳ್ರಿ. ಇಲ್ಲಿ ಸುದರ್ಶನೋದಯ ಮಹಾಕಾವ್ಯ ಅಂದರೆ ಆಚಾರ್ಯ ಭಗವಾನ್ ಇವರೇ ಜ್ಞಾನಸಾಗರ್ ಬರೆದಿರೋದು. ಇದೆ ಆಚಾರ್ಯ ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ್ ಅಂತ ಹೇಳ್ತಾರಲ್ಲ ಅವರ ಶಿಕ್ಷಣ ಮತ್ತು ದೀಕ್ಷಕರು ಆಚಾರ್ಯ ಜ್ಞಾನಸಾಗರ್ ಬರೆದಿರೋದು ಸುದರ್ಶನೋದಯ ಮಹಾಕಾವ್ಯ. ಅದರಲ್ಲಿ ಮನೋರಮ ಅಂದರೆ ಮನೋರಮ ಅನ್ನೋ ಸ್ತ್ರೀಯೇ ಅಭಿಷೇಕ ಮಾಡಿದ್ದಾಳೆ ಶಾಸ್ತ್ರದಲ್ಲಿ. ಅದಾದ ನಂತರ ಶಾಸ್ತ್ರ ನಂಬರ್ 2 ಹರಿವಂಶ ಪುರಾಣ. ಅದರೊಳಗಡೆ ಇಂದ್ರಾಣಿ ಆದಿ ದೇವಿಯರು ಮತ್ತು ವಸುದೇವನ ಹೆಂಡತಿ ಗಂಧರ್ವಸೇನ. ಇನ್ನು ಶಾಸ್ತ್ರ ನಂಬರ್ 3 ಪದ್ಮಪುರಾಣ. ಅದರೊಳಗಡೆ ಕನಕೋದರಿ, ಅಂಜನಾ, ವಸಂತಮಾಲ, ಇಂದ್ರಾಣಿ ಆದಿ ದೇವತೆಗಳು ಮತ್ತು ಸೀತೆ. ಯಾವುದರಲ್ಲಿ? ಮಹಾಶಾಸ್ತ್ರವಾದ ಪದ್ಮಪುರಾಣ. ಆಚಾರ್ಯ ಭಗವಾನ್ ರವಿಶಂಕರ್ ಬರೆದಿರೋದು. ಇದಾದ ನಂತರ ಇನ್ನು ಶಾಸ್ತ್ರ ನಂಬರ್ 4 ಆದಿಪುರಾಣ. ಆದಿಪುರಾಣದಲ್ಲಿ ಸುಲೋಚನ. ಅರ್ಥ ಆಯಿತು? ಅದನ್ನು ಆದಿಪುರಾಣವನ್ನು ಆಚಾರ್ಯ ಭಗವಾನ್ ಜಿನ್ಸೆಂಟ್ರು ಬರೆದಿರೋದು. ಸಾವಿರಾರು ವರ್ಷ ಹಿಂದಿನ ಶಾಸ್ತ್ರಗಳು ಇವೆಲ್ಲ. ಅದಾದ ನಂತರ ಇನ್ನು ಶಾಸ್ತ್ರ ನಂಬರ್ 5 ಆರಾಧನಾ ಕಥಾಕೋಶ. ಅದರಲ್ಲಿ ಋಷಭಸೇನಾಳು ಒಬ್ಬಳು ಮತ್ತು ಶೇಟಾಣಿ ಧನಮಿತ್ರ. ಇನ್ನು ಶಾಸ್ತ್ರ ನಂಬರ್ 6 ಚಂದ್ರಪ್ರಭಾ ಮಹಾಕಾವ್ಯ. ಅದರಲ್ಲಿ ರಾಜನ ಸಹಿತ ರಾಣಿಯರು ಅಭಿಷೇಕ ಮಾಡಿರೋಂಥ ಪ್ರಕರಣ. ಇನ್ನು ಶಾಸ್ತ್ರ ನಂಬರ್ 7 ವರಂಗ ಚರಿತ್ರೆ. ಅದರಲ್ಲಿ ವರಂಗ ರಾಜನ ಹೆಂಡತಿಯರು ರಾಣಿಯರು, ಸಾಕಷ್ಟು ಜನ ರಾಣಿಯರಿದ್ದರು ಅವರು. ಇನ್ನು ಶಾಸ್ತ್ರ ನಂಬರ್ 8 ಜಿನದತ್ತ ಚರಿತ್ರೆ. ಅದರಲ್ಲಿ ಜೀವಂಜಸ.
ಇನ್ನು ಶಾಸ್ತ್ರ ನಂಬರ್ 9 ಶ್ರೀಪಾಲ ಚರಿತ್ರೆ, ಅದರಲ್ಲಿ ಮೈನಾ ಸುಂದರಿ. ಇನ್ನು ಶಾಸ್ತ್ರ ನಂಬರ್ 10 ಗೌತಮ ಚರಿತ್ರೆ, ಅದರಲ್ಲಿ 3 ಜನ ಕನ್ಯೆಯರು. ಇನ್ನು ಶಾಸ್ತ್ರ ನಂಬರ್ 11 ಷಟ್ ಕರ್ಮೋಪದೇಶ ರತ್ನಮಾಲ, ಅದರಲ್ಲಿ ಮಹಾರಾಣಿಯಿಂದ ಅಭಿಷೇಕ. ಇನ್ನು ಶಾಸ್ತ್ರ ನಂಬರ್ 12 ಜಿನವಾಣಿ ಸಂಗ್ರಹದ ದಶಲಕ್ಷಣದ ಕಥೆಗಳಲ್ಲಿ 4 ಜನ ಕನ್ಯೆಯರಿಂದ ಅಭಿಷೇಕ. ಇನ್ನು ಶಾಸ್ತ್ರ ನಂಬರ್ 13 ವ್ರತಕಥಾಕೋಶ, ಅದರಲ್ಲಿ ಮುನಿಗಳಿಂದ ಸ್ತ್ರೀಯರಿಗೆ ಅಭಿಷೇಕದ ನಿಯಮ ಕೊಟ್ಟಿರೋದು, ಮಾಡ್ರಿ ಅಂತೇಳಿ. ಅದಾದ ನಂತರ ಶಾಸ್ತ್ರ ನಂಬರ್ 14 ಜೈನ ವ್ರತಕಥಾ ಸಂಗ್ರಹ, ಅದರಲ್ಲಿ ಯಾರ್ಯಾರು ಜಿನಾಭಿಷೇಕ ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ಪಷ್ಟ ವರ್ಣನೆ. ಇನ್ನು ಮುಂದೆ ದಶಲಕ್ಷಣ ವ್ರತ ಇದೆ. ದಶಲಕ್ಷಣ ವ್ರತದಲ್ಲಿ ಮೃಗಾಂಕ ಲೇಖ ಅನ್ನುವಂಥ ಸ್ತ್ರೀ, ಮತ್ತು ಮದನವೇಗ, ಮತ್ತು ಕಮಲಸೇನ, ಮತ್ತು ರೋಹಿಣಿ. ಇನ್ನು ಸುಗಂಧ ದಶಮಿ ವ್ರತ ಬರ್ತದೆ, ಅದರಲ್ಲಿ ದುರ್ಗಂಧ ಅನ್ನುವಂಥ ಒಬ್ಬಳು ಸ್ತ್ರೀ. ಇನ್ನು ಸೋಲಕಾಣ ವ್ರತ ಬರ್ತದೆ, ಅದರಲ್ಲಿ ಕಾಲಭೈರವಿ. ಮತ್ತು ಪುಷ್ಪಾಂಜಲಿ ವ್ರತ ಅಂತ ಬರ್ತದೆ, ಅದರಲ್ಲಿ ಪ್ರಭಾವತಿ. ಇನ್ನು ಲಬ್ಧಿ ವಿಧಾನ ವ್ರತ ಅಂತ ಬರ್ತದೆ, ಅದರಲ್ಲಿ 3 ಜನ ಕನ್ಯೆಯರು. ಮತ್ತು ಇನ್ನು ನಿಶ್ಚಲ್ಯ ಅಷ್ಟಮಿ ಅಂತ ವ್ರತ ಇದೆ, ಅದರಲ್ಲಿ ಲಕ್ಷ್ಮೀಮತಿ. ಶ್ರುತಸ್ಕಂದ ವ್ರತ ಅಂತ ಒಂದು ವ್ರತ ಇದೆ, ನೆನಪಿದೆ, ಅದರಲ್ಲಿ ಗುಣವತಿ ರಾಣಿ ಮತ್ತು ಪ್ರಭಾವತಿ ಅನ್ನುವಂಥ ಕನ್ಯೆ. ಇನ್ನು ತ್ರಿಲೋಕ ತೀಜು ಅಂತ ಒಂದು ವ್ರತ ಇದೆ, ಅದನ್ನು ರೋಟ್ ತೀಜು ಅಂತ ಕೂಡ ಕರೀತಾರೆ. ಈ ವ್ರತದಲ್ಲಿ ವಿಜಯ ಸುಂದರಿ ಅಂಥೇಳಿ ಸ್ತ್ರೀ, ಅಂದರೆ ಯಾರ್ಯಾರು ಅಭಿಷೇಕ ಮಾಡಿದ್ರು ಅಂತೇಳಿ. ಇನ್ನು ಶ್ರಾವಣ ದಶಮಿ ವ್ರತ ಅಂತ ಇದೆ, ಅದರ ಒಳಗಡೆ ಶೀಲವತಿ ಅಂತ ಸ್ತ್ರೀ, ಅವಳು ಅಭಿಷೇಕ ಮಾಡಿದ್ಲು. ಇನ್ನು ರೋಹಿಣಿ ವ್ರತ ಅಂತಿದೆ, ರೋಹಿಣಿ ವ್ರತದಲ್ಲಿ ರೋಹಿಣಿ ರಾಣಿ ಮತ್ತು ದುರ್ಗಂಧ. ಇನ್ನು ಜಿನಗುಣ ಸಂಪತ್ತಿ ವ್ರತ ಅಂತಿದೆ, ಅದರೊಳಗಡೆ ಸುಮತಿ ಶೇಟಾಣಿ. ಇನ್ನು ಮೇಘಮಾಲ ವ್ರತ ಅಂತಿದೆ, ಅದರಲ್ಲಿ ಪದ್ಮಶ್ರೀ. ಮೌನ ಏಕಾದಶಿ ವ್ರತ ಅಂತಿದೆ, ಅದರಲ್ಲಿ ತುಂಗಭದ್ರ. ಇನ್ನು ಗರುಡ ಪಂಚಮಿ ವ್ರತ ಅಂತಿದೆ, ಅದರಲ್ಲಿ ಚಾರಿತ್ರಮತಿ. ಇನ್ನು ದ್ವಾದಶಿ ವ್ರತ ಅಂತಿದೆ, ಅದರೊಳಗಡೆ ಶೀಲವತಿ. ಕೋಕಿಲ ಪಂಚಮಿ ಅಂತ ಒಂದು ವ್ರತ ಇದೆ, ಕೋಕಿಲ ಪಂಚಮಿ ಅಂತೇಳಿ, ಅದರಲ್ಲಿ ಜಿನಮತಿ. ಅರ್ಥ ಆಯಿತು? ಇಷ್ಟು ಸ್ತ್ರೀಯರು ಈಗ ಆಗಮದೊಳಗಡೆ, ಅಂದರೆ ಉಪಲಬ್ಧ ಶಾಸ್ತ್ರಗಳಲ್ಲಿ ಅಟ್ ಪ್ರೆಸೆಂಟ್ ಇರುವಂಥ ಶಾಸ್ತ್ರಗಳಲ್ಲಿ ಇಷ್ಟು ಸ್ತ್ರೀಯರದ್ದು ವರ್ಣನೆ ಸಿಕ್ಕಿದೆ. ಇನ್ನು ಎಷ್ಟು ಶಾಸ್ತ್ರಗಳು ನಮ್ಮದೆಲ್ಲ ಲುಪ್ತಾಗಿ ಹೋಗಿದ್ದಾವೆ, ಅದರಲ್ಲಿ ಇನ್ನು ಎಷ್ಟು ಸಾವಿರಾರು ಸ್ತ್ರೀಯರು ಅಭಿಷೇಕ ಮಾಡಿರೋ ಪ್ರಕರಣಗಳು ಬೇಕಾದಷ್ಟಿದಾವಪ್ಪ, ಇಲ್ಲ ಅಂತೇನಿಲ್ಲ, ಬೇಕಾದಷ್ಟಿದ್ದಾವೆ. ಅಂದರೆ ಸಾಕಷ್ಟು ಆಗಮದೊಳಗಡೆ, ಅಂದರೆ ಶಾಸ್ತ್ರದೊಳಗಡೆ ಸಾಕಷ್ಟು ಸ್ತ್ರೀಯರು ಮಾಡಿರೋ ಅಭಿಷೇಕಗಳು ಸಾಕಷ್ಟು ಜಾಗದಲ್ಲಿದೆ. ಯಾವುದೇ ನಮ್ಮ ಜೈನ ಆಗಮದಲ್ಲಿ ಸ್ತ್ರೀ ಅಭಿಷೇಕ ಮಾಡಬಾರ್ದು ಅನ್ನುವಂಥ ಯಾವುದೇ ಒಂದು ಪ್ರಕರಣ ಎಲ್ಲೆಲ್ಲೂ ಕೂಡ ಇಲ್ಲ. ಅವು ತೆರಪಂದವ್ರು ಬರ್ತದೆ, ಅದು ನಮ್ಗೆ ಬೇಡ, ಅದೇನು ಶಾಸ್ತ್ರಕ್ಕೆ ಬರೋದಿಲ್ಲ, ಅದೇನು ಬೇಕಾದ್ರೆ ಬರೀತಾರೆ ಅವರು. ವಾರಪತ್ರಿಕೆ ದಿನಪತ್ರಿಕೆ ಎಲ್ಲ ಬರ್ತಾವಲ್ಲ ದಿನ ಅದೆಲ್ಲ ನಮ್ಗೆ ಬೇಡ, ಅದು ನಮ್ಮ ಕಡೆ ತರಲೇಬೇಡಿ, ಅದನ್ನ ತರಲೇಬೇಡಿ, ನಮ್ಮ ಕಡೆ ಬರಲೇಬೇಡಿ ಅಂತಾರೆ ಯಾರು. ಕಾರಣನೇ ಇಲ್ಲ, ನಮಗೇನು ಅವಶ್ಯಕತೆ ಇಲ್ಲ, ಅದನ್ನ ತರಬೇಡ್ರಿ ಈ ಕಡೆ. ಅದಾದ ನಂತರ ಇನ್ನು ನಮಗೆ ಶಾಸ್ತ್ರ ಬೇಕಷ್ಟೇ, ಅಂದರೆ ಶಾಂತಸಾಗರ ಮಹಾರಾಜರಿಗಿಂತ ಹಿಂದಿನ ಶಾಸ್ತ್ರಗಳು ಬೇಕು ನನಗೆ ಅಷ್ಟೇ. ಅರ್ಥ ಆಯಿತು? ಈಗ ಶಾಂತಸಾಗರ ಮಹಾರಾಜರಿಗಿಂತ ಈ ಕಡೆ ಪ್ರಕರಣ ನಾನು 2 ಮಾತ್ರ ಕೊಟ್ಟಿದ್ದೀನಿ. ಅಂದರೆ ಒಂದು ಜ್ಞಾನಮತಿ ಮಾತಾಜಿಯವ್ರದ್ದು, ಇನ್ನೊಂದು ಆಚಾರ್ಯ ಇವ್ರು ಏನು ನಮ್ಮ ವಿದ್ಯಾಸಾಗರ್ ಅಂತ ಹೇಳ್ತಾರೆ, ಅಂದರೆ ಸಂತ ಶಿರೋಮಣಿ ವಿದ್ಯಾಸಾಗರ್ ಅಂತಾರಲ್ಲ, ಅವ್ರ ಗುರುದು ಕೊಟ್ಟಿದ್ದೀನಿ. ಅರ್ಥ ಆಯ್ತು ನಿಮಗೆ? ಇಲ್ಲ ಕೊಡೋದಾದ್ರೆ ಸಾವಿರ ಇದಾವೆ ನಮ್ಮ ಕಡೆ ರೆಕಾರ್ಡು, ಅದು ಬೇಡ ಆಗಿತ್ತು ನಮಗೆ ಎಲ್ಲ ಹಿಂದಿಂದೆಲ್ಲ ಬೇಕಷ್ಟು 1000 ರೆಕಾರ್ಡ್ಗಳಿದಾವೆ. ಸ್ತ್ರೀ ಅಭಿಷೇಕ ಮಾಡಿರೋಂಥ 1000 ರೆಕಾರ್ಡ್ಗಳು, 1000 ರೆಕಾರ್ಡ್ಗಳು ನಾನು ಕೊಡ್ತೀನಿ, ಯಾವ್ಯಾವ ಊರನ್ನ ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅಂತೇಳಿ. ಅರ್ಥ ಆಯಿತು? ಆ ವಿಷಯ ಈಗ ಬೇಡ. ಇನ್ನು ಮುಂದೆ ನೋಡೋಣ. ಈಗ ಶಾಸ್ತ್ರ ನಂಬರ್ 26. ಗುಡ್. ಶಾಸ್ತ್ರ ನಂಬರ್ 26 ನೋಡ್ರಿ. ಇನ್ನು ಗುಳ್ಳಿಕಾ ಅಜ್ಜಿಯಿಂದ ಅಭಿಷೇಕ ಯಾವಾಗ? ಇದು 1040 ವರ್ಷದ ಹಿಂದಿನ ವಿಷಯ. 1040 ಆವಾಗ ಆಚಾರ್ಯ ಭಗವಾನ್ ನೇಮಚಂದ್ರ ಸಿದ್ಧಾಂತ ಚಕ್ರವರ್ತಿಯರಿದ್ದರು. ಯಾರು ಇದನ್ನ ಅಂದರೆ ಗೊಮ್ಮಟೇಶ್ವರ ಭಗವಾನ್, ಅಂದರೆ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನು ಚಾವುಂಡರಾಯ ಆವಾಗ ತನ್ನ ತಾಯಿ ಕಾಳದ ದೇವಿಯ ಆಶೆಯಂತೆ ಕೆತ್ತಿಸಿದ. ಆವಾಗ ಪ್ರಪ್ರಥಮವಾಗಿ ಅಲ್ಲಿ ಗುಳ್ಳಿಕಾ ಅಜ್ಜಿಯಿಂದ ಅಂದರೆ 981 ಇಸ್ವಿ ಮಾರ್ಚ್ 13 ತಾರೀಕು ಅವತ್ತು, ಅಂದರೆ ಈಗ 1000 ವರ್ಷದ ಹಿಂದಿನ ಪ್ರಕರಣ. ಆವಾಗ ಗುಳ್ಳಿಕಾ ಅಜ್ಜಿಯಿಂದ ಪ್ರಪ್ರಥಮವಾಗಿ ಭಗವಾನ್ ಬಾಹುಬಲಿಯ ಅಭಿಷೇಕ ಆಯಿತು. ಇನ್ನು ಅದಾದ ನಂತರ ಸೆಪ್ಟೆಂಬರ್ 29 ಭಾರತದ ಪ್ರಧಾನಮಂತ್ರಿ ಆಗಿದ್ದ ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಮಂಗಳ ಕಲಸದ ಉದ್ಘಾಟನೆ ಕೂಡ ಆಯಿತು. ಅದು ನನ್ನ ನೆನಪು ಅಂತ ಬುಕ್ ಇದೆಯಲ್ಲ ಜ್ಞಾನಮತಿ ಮಾತಾಜಿಯವ್ರದ್ದು, ಅದರಲ್ಲಿ ಪುಟ ನಂಬರ್ 417ರಲ್ಲಿ ಅದೇ ಎಂಟ್ರಿ ಆಗಿದೆ, ಅದರಿಂದ ನೋಡ್ರಿ. ಅದಾದ ನಂತರ ಶಾಸ್ತ್ರ ನಂಬರ್ 27. ಗುಡ್. ಆದಿಪುರಾಣ ಶಾಸ್ತ್ರ 46ನೇ ಪರ್ವ, ಶ್ಲೋಕ ನಂಬರ್ 168, ಪುಟ ನಂಬರ್ 160, 2ನೇ ಭಾಗ. ಅದರಲ್ಲಿ ಒಂದು ಸಮಯ ದಶಮಿಯ ದಿನ
ದಶಮಿ ಇತ್ತು, ಹೌದು, ತಿಥಿ ದಶಮಿ ಇತ್ತು. ದಶಮಿಯ ದಿನ ಪ್ರಭಾವತಿ ಮತ್ತು ಹಿರಣ್ಯವರ್ಮ ಇಬ್ಬರು ಸಿದ್ಧಕೂಟದ ಚೈತ್ಯಾಲಯದಲ್ಲಿ ಅಭಿಷೇಕ ಪೂಜೆ ಮಾಡಿದರು. ಅರ್ಥ ಆಯ್ತು. ಶಾಸ್ತ್ರ ನಂಬರ್ಗಳು. ಈಗ ಸಮಯ ಬಹಳ ಆಗ್ತಾ ಇದೆ. ಈಗ ಮಹಾವೀರ ಭಗವಾನರಿಗೆ